ದೊಡ್ಡಬಳ್ಳಾಪುರ ಅತ್ಯಾಧುನಿಕ ಎಲೆಕ್ಟ್ರೋಲೈಜರ್ ಸೌಲಭ್ಯ ಉದ್ಘಾಟಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ದೊಡ್ಡಬಳ್ಳಾಪುರ ಭಾರತವು ವಿಶ್ವದಲ್ಲಿ ಹಸಿರು ಇಂಧನ ಉತ್ಪಾದನೆಯಲ್ಲಿ ಮುಂಚೂಣಿ ರಾಷ್ಟ್ರವಾಗುವ ಸಾಮರ್ಥ್ಯವನ್ನು ಹೊಂದಿದ್ದು, 2030ರ ವೇಳೆಗೆ ಭಾರತವು 60 ಗೋ-ನಿಂದ 100 ಗೋ-ವರೆಗಿನ ಎಲೆಕ್ಟ್ರೋಲೈಸರ್ ಸಾಮರ್ಥ್ಯ ಹೊಂದುವ ಸಾಧ್ಯತೆಯಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ ಜೋಶಿ ಹೇಳಿದರು. ದೊಡ್ಡಬಳ್ಳಾಪುರದಲ್ಲಿ ಓಮ್ನಿಯನ್ನ ಅತ್ಯಾಧುನಿಕ ಎಲೆಕ್ಟ್ರೋಲೈಜರ್ ಉತ್ಪಾದನಾ ಸೌಲಭ್ಯವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇದು ಸಂಪೂರ್ಣವಾಗಿ ಜೋಡಿಸಲಾದ ಮತ್ತು ಪರೀಕ್ಷಿಸಿದ 2 ಗೋ ಎಲೆಕ್ಟ್ರೋಲೈಜರ್ ಸಿಸ್ಟಮ್ ಒದಗಿಸಲು ಸಿದ್ಧವಾಗಿದೆ. ಈ ಅತ್ಯಾಧುನಿಕ ಸೌಲಭ್ಯದಿಂದ ಕರ್ನಾಟಕ ಮತ್ತು ಭಾರತದ ಹಸಿರು ಇಂಧನ ವಲಯದ ಆಶಯಗಳನ್ನು ಸಾಕಾರಗೊಳಿಸಬಹುದು. ಹಸಿರು ಜಲಜನಕವನ್ನು ಉತ್ಪಾದಿಸುವ ಮೂಲಕ ಪಳೆಯುಳಿಕೆ ಇಂಧನಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡಿ ಸೌರ ಮತ್ತು ಪವನ ಶಕ್ತಿಯನ್ನು ಸಂಯೋಜಿಸುವ ಮೂಲಕ ಭಾರತದ ಇಂಧನ ಭದ್ರತೆಗೆ ಉತ್ತೇಜನ ನೀಡುತ್ತವೆ ಎಂದು ಅವರು ಹೇಳಿದರು. ನವೀಕರಿಸಬಹುದಾದ ಇಂಧನ ವ್ಯವಸ್ಥಾಪಿತ ಸಾಮರ್ಥ್ಯವು 2014ರಲ್ಲಿದ್ದ 76 ಗೋ-ನಿಂದ ಜೂನ್ 2024ರವರೆಗೆ 195 ಗೋ-ಗೆ 2.5 ಪಟ್ಟು ಹೆಚ್ಚಾಗಿದೆ. 2014ರಲ್ಲಿದ್ದ ಸೌರಶಕ್ತಿ ಸಾಮರ್ಥ್ಯವು 3 ಗೋ-ನಿಂದ 85 ಗೋ-ಗೆ 30 ಪಟ್ಟು ಜಿಗಿತವನ್ನು ಕಂಡಿದೆ. ಈ ದಶಕದಲ್ಲಿ ಪವನ ಶಕ್ತಿ ಸಾಮರ್ಥ್ಯ 21 ಗೋ-ನಿಂದ 46 ಗೋ-ಗೆ ಹೆಚ್ಚಿದೆ ಎಂದು ಅಂಕಿಅಂಶ ಒದಗಿಸಿದ ಸಚಿವರು, ದೇಶೀಯ ಎಲೆಕ್ಟ್ರೋಲೈಜರ್ ತಯಾರಿಕೆಯು ಸ್ಥಿರವಾದ ಪೂರೈಕೆಯನ್ನು ಖಚಿತಪಡಿಸುತ್ತದೆ, ಆಮದು ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಇಂಧನ ಸ್ವಾತಂತ್ರ್ಯವನ್ನು ಹೆಚ್ಚಿಸುತ್ತದೆ. ಇದು ಭಾರತವನ್ನು ಹೈಡ್ರೋಜನ್ನ ಉತ್ಪಾದನೆ, ರಫ್ತು ಮತ್ತು ಬಳಕೆಯಲ್ಲಿ ಜಾಗತಿಕ ಕೇಂದ್ರವಾಗಿ ಅಭಿವೃದ್ಧಿಪಡಿಸಲು ಉದ್ದೇಶಿಸಿದೆ ಎಂದರು. ಹಸಿರು ಜಲಜನಕದ ಸಾಮರ್ಥ್ಯ ಅಪಾರವಾಗಿದೆ. ಸಾರಿಗೆ, ಉಕ್ಕು ಉತ್ಪಾದನೆ ಮತ್ತು ಭಾರೀ ಉದ್ಯಮದಂತಹ ಡಿಕಾರ್ಬನೈಸಿಂಗ್ ವಲಯಗಳಿಗೆ ಇದು ಪ್ರಮುಖವಾಗಿದೆ. ಇದು ಹಾನಿಕಾರಕ ಇಂಗಾಲದ ಹೆಜ್ಜೆಗುರುತನ್ನು ಬಿಡದೆಯೇ ನಮ್ಮ ವಾಹನಗಳಿಗೆ ಇಂಧನವನ್ನು ನೀಡುತ್ತದೆ, ನಮ್ಮ ಕಾರ್ಖಾನೆಗಳಿಗೆ ಇಂಧನವನ್ನು ನೀಡುತ್ತದೆ ಮತ್ತು ನಮ್ಮ ಮನೆಗಳನ್ನು ಬೆಳಗಿಸುತ್ತದೆ. ಹಸಿರು ಜಲಜನಕ ಮತ್ತು ಅದರ ಉತ್ಪನ್ನಗಳ ಉತ್ಪಾದನಾ ಘಟಕಗಳಿಗೆ 2030ರವರೆಗೆ ISTS ಶುಲ್ಕವನ್ನು ಮನ್ನಾ ಮಾಡುವುದರಿಂದ ಉದ್ಯಮವು ಪ್ರಯೋಜನ ಪಡೆಯುತ್ತದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಈ ಕ್ಷೇತ್ರವನ್ನು ಉತ್ತೇಜಿಸಲು ಸರ್ಕಾರ ಸಂಪೂರ್ಣವಾಗಿ ಬದ್ಧವಾಗಿದೆ. ಇದರಿಂದ ಭಾರತವು ತನ್ನ ದೇಶೀಯ ಬೇಡಿಕೆಯನ್ನು ಪೂರೈಸುವುದು ಮಾತ್ರವಲ್ಲದೆ ವಿಶ್ವಕ್ಕೆ ವಿಶ್ವಾಸಾರ್ಹ ಪೂರೈಕೆ ಪಾಲುದಾರನಾಗಿ ಹೊರಹೊಮ್ಮುತ್ತದೆ. ಹಸಿರು ಜಲಜನಕದ ಬೇಡಿಕೆಯು ಭಾರತದಲ್ಲಿ ಎಲೆಕ್ಟ್ರೋಲೈಸರ್ಗಳ ಬೇಡಿಕೆಯನ್ನು ಉತ್ತೇಜಿಸುತ್ತದೆ. 2030ರ ವೇಳೆಗೆ ಭಾರತವು 60 ಗೋ-ನಿಂದ 100 ಗೋ-ವರೆಗಿನ ಎಲೆಕ್ಟ್ರೋಲೈಸರ್ ಸಾಮರ್ಥ್ಯ ಹೊಂದುವ ಸಾಧ್ಯತೆಯಿದೆ ಎಂದು ಅವರು ಹೇಳಿದರು.